ಸಬಣ್ಣು ಇವತ್ತು ಬಂಗುಡೆ ರೇಟ್ ಜಾಸ್ತಿ ಉಂಟು. ಇವತ್ತು ತುಂಬ ರೇಟ್ ಜಾಸ್ತಿ ಇದೆ ಇವತ್ತು. ಅಂದರೆ ಎಂತ ಅಲ್ಲಿ ಜಾತ್ರೆ ಅಂತೆ ಹಾಗೆ. ನೋಡಿ ಇಲ್ಲಿ ಇದು ಮಾಡ್ತಾ ಇದ್ದೇನೆ. ಕೂತಾಯಿ ಅಂತ ಎಂತ ಮಾತಾಡ್ತೆ ಗೊತ್ತಾಗೋದಿಲ್ಲ. ಮಂಡೇಲಿ ಇಲ್ಲ ಮಾರೆ ಅಂತ ತಲೆ ಬಿಸಿ. ಇದು ಮಾಡ್ತಾ ಇದ್ದೇನೆ ಅಂತ ಚಿಕನ್ ಮತ್ತು ಬೆಂಡೆಕಾಯಿ. ಗಲ್ಫ್ ರಾಷ್ಟ್ರದಲ್ಲಿ ಇವರು ಅರಬಿಗಳು ದೊಡ್ಡ ದೊಡ್ಡದು ಬೆಂಡೆಕಾಯಿಯನ್ನು ಪದಾರ್ಥಕ್ಕೆ ಹಾಕ್ತಾರೆ. ಹಸಿ ಇದು ಹುರಿದು ಸ್ವಲ್ಪ ಬೆಂಡೆಕಾಯಿ, ಇದು ಚಿಕನ್. ನಾನು ಸಹ ಹಾಗೆ ಮಾಡಿದ್ದು, ಒಳ್ಳೆ ಟೇಸ್ಟ್ ಆಗ್ತದೆ ಮಾತ್ರ. ಬೇಯಬೇಕು, ಇನ್ನು ಬೇಯಲಿಲ್ಲ. ಜೀವನದಲ್ಲಿ ಏನಿಲ್ಲ, ಮನುಷ್ಯ ಸುಮ್ಮನೆ ಜೀವದಲ್ಲಿರುವಾಗ ಹೊಟ್ಟೆ ಕಿಚ್ಚು ಮತ್ತು ಬೇಡದೆಲ್ಲ ಮಾಡ್ತಾನೆ. ನಾನಂದರೆ ನನ್ನ ಫ್ರೆಂಡ್ಸದು ತಾಯಿ ತೀರಿ ಹೋದರು. ನಾನಂದರೆ ಇಷ್ಟರ ತನಕ ನಾನು ಮಶಾನಕ್ಕೆ ಹೋಗಲಿಲ್ಲ. ನಮ್ಮದು ಊರಿದು ನಂದಿಗುಡ್ಡೆದು. ಅಲ್ಲಿ ಇವತ್ತು ಇದು ಮೊನ್ನೆ ನಾನು ಹೋದಾಗ ಅವರು ಹೆಣ ಎಲ್ಲ ಹೊತ್ತಿಸಿ ತೊಗೊಂಡಿದೆ. ಅದನ್ನು ನೋಡುವಾಗ ಎಂತ ಬೇಡ ಅಂತಾಗ್ತದೆ. ಜೀವ ಎಲ್ಲ ಹೊತ್ತಿ ಹೋಯಿತು. ಖಾಲಿ ಸೌದೆ ಉಳಿದಿದೆ, ಆದರೆ ಜೀವ ಹೊತ್ತಿ ಹೋಯಿತು. ಅಷ್ಟು ಮನುಷ್ಯಂದಿದು. ಆದರೆ ಮನುಷ್ಯ ನಾವು ಅಹಂಕಾರ, ಹೊಟ್ಟೆ ಕಿಚ್ಚು, ನಂಜೆಲ್ಲ ಬಿಡೋದೇ ಇಲ್ಲಲ್ಲ ನಾವು. ಬಿಡೋದೇ ಇಲ್ಲ, ಜಾಸ್ತಿ ಮಾಡ್ತಾ ಇರ್ತೇವೆ. ಒಬ್ಬರು ನೋಡಿದ ಒಬ್ಬರಿಗೆ ಆಗೋದಿಲ್ಲ, ಒಬ್ಬರು ನೋಡಿ ಒಬ್ಬರಿಗೆ ಆಗೋದಿಲ್ಲ. ಹಾಗೆ ಏನು ಮಾಡಲಿಕ್ಕಾಗೋದಿಲ್ಲ ಅಲ್ಲ. ಮನುಷ್ಯನಿಗೆ ದೇವರು ನೋಡಿ. ಈರುಳ್ಳಿಗೆ ಇವತ್ತು ರೇಟ್ ಜಾಸ್ತಿ ಉಂಟು. ಸ್ವಲ್ಪ ಇದಾಯಿತು, ಹಾಗೆ ಪದಾರ್ಥ ಆಗ್ತಾ ಉಂಟು. ಅನ್ನೆಲ್ಲ ಆಯಿತು ಅಂತ ಎಲ್ಲ ಆಯಿತು. ನಮ್ಮ ಅಂಗಡಿ ಬಿಸಿಲು, ಭಯಂಕರ ಬಿಸಿಲು, ಜೋರು ಬಿಸಿಲು. ಅಂದರೆ ಬಿಸಿಲಲ್ಲಿ ತಡೀಲಿಕ್ಕಾಗೋದಿಲ್ಲ. ನನಗೆ ಉಸಿರುಗಟ್ತದೆ ಬಿಸಿಲಲ್ಲಿ, ಅಷ್ಟು ಇದು ಬಿಸಿಲು. ತುಂಬ ಬಿಸಿಲು ನೋಡಿ. ಜನಗಳೆಲ್ಲ ಹೋಗ್ತಾ ಇರ್ತಾರೆ. ಎಂತ ಮಾಡೋದಲ್ಲ, ಮನುಷ್ಯಂದು ದೇವರು ಕೊಟ್ಟಿದ್ದಾನೆ ಅದೇ ಬುದ್ಧಿ. ಆ ಬುದ್ಧಿಯಾಗಿ ನೋಡ್ಕೊಳ್ಬೇಕು. ಹೊಟ್ಟೆ ಕಿಚ್ಚು, ಇನ್ನೊಬ್ಬರಿಗೆ ಏನೇನು ಹೇಳೋದು, ಇನ್ನೊಬ್ಬರದು ಇದು ಮಾಡೋದು, ಅನ್ಯಾಯ ಮಾಡೋದು ಇನ್ನೊಬ್ಬರಿಗೆ, ಅದೆಲ್ಲ ಮಾಡಿ ಇರ್ತಾರೆ. ಅದು ನಿಲ್ಲುವಂಥದ್ದಲ್ಲ ಹಾಗೆ.